ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತಿರೋ ಜಾಗ ಉತ್ತರಾಖಂಡ್ ರಾಜ್ಯದ ಚಮೋಲಿ ಅನ್ನೋ ಒಂದು ಡಿಸ್ಟಿಕ್ ಒಳಗಡೆ ಇರೋ ಚಿಕ್ಕ ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರನೇ ಅನ್ಬೋದು ಇದನ್ನು. ಅದು ಕರ್ಣಪ್ರಯಾಗದಲ್ಲಿದ್ದೀನಿ. ಕರ್ಣಪ್ರಯಾಗದಲ್ಲಿ ಮುಖ್ಯವಾಗಿ ಒಂದು ಕರ್ಣದೇವನ ದೇವಸ್ಥಾನ ಇದೆ. ಮತ್ತು ಎರಡು ನದಿಗಳು ಇಲ್ಲಿ ಸಂಗಮ ಆಗ್ತವೆ. ಹಾಗೆ ಮತ್ತು ಈ ಸಿಟಿ ಕೂಡ ತುಂಬಾ ಸುಂದರವಾಗಿದೆ. ಸುತ್ತೂರ ಬೆಟ್ಟ ಗುಡ್ಡ ಇದೆ, ಮಧ್ಯದಲ್ಲಿ ಈ ಸಿಟಿ ಇದೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇವಾಗ ಕರ್ಣ ದೇವಾಲಯಕ್ಕೆ ಹೋಗೋಣ. ಇವಾಗ ಮಹಾಭಾರತದ ಕಾಲದಲ್ಲಿ ಕರ್ಣದೇವನು ಸೂರ್ಯದೇವನಿಗೆ ಇಲ್ಲಿ ತಪಸ್ ಮಾಡಿ ಕವಚಗಳನ್ನ ಪಡ್ಕೊಳ್ತಾರಲ್ಲ, ಅದು ಇದೇ ಕರ್ಣಪ್ರಯಾಗದಲ್ಲಿ ಅಲ್ಲಿ ಕಾಣ್ತಾ ಇರೋದು ಕರ್ಣದೇವನ ದೇವಸ್ಥಾನ. ಹಾಗೆ ಇವಾಗ ಮೇಲ್ಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇರೋದು ಕರ್ಣನ ವಿಗ್ರಹ, ಇದು ಆತನ ಮೂರ್ತಿ. ಇದು ಒಂದು ತೊಟ್ಟಿಲಿದೆ ಇಲ್ಲಿ. ಪಕ್ಕದಲ್ಲಿ ಸೂರ್ಯ ದೇವ ಇದ್ದಾರೆ ನೋಡಿ. ಈ ಒಂದು ಸ್ಥಳಕ್ಕೆ ಕರ್ಣಪ್ರಯಾಗ ಅಂತ ಹೆಸರು ಬರೋದಕ್ಕೆ ಕಾರಣ, ಕರ್ಣದೇವನು ಸೂರ್ಯದೇವನನ್ನು ಕುರಿತು ಇಲ್ಲಿ ಕವಚಗಳನ್ನ ಬೇಡೋದಕ್ಕೋಸ್ಕರ ಇದೇ ಜಾಗದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾರೆ. ಮತ್ತು ಸೂರ್ಯದೇವನು ಕೂಡ ಇದೇ ಜಾಗದಲ್ಲಿ ಕರ್ಣದೇವನಿಗೆ ಕವಚಗಳನ್ನ ನೀಡೋದು. ಹಾಗಾಗಿ ಇದಕ್ಕೆ ಕರ್ಣಪ್ರಯಾಗ ಅಂತ ಹೆಸರು ಬರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲಿ ಅಲಕಾನಂದ ಮತ್ತು ಪಿಂಡಾರಿ ಅಂತ ಎರಡು ನದಿಗಳು ಹರಿತಾ ಇದ್ದಾವೆ. ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಈ ಕರ್ಣಪ್ರಯಾಗದಲ್ಲಿ ಮುಖ್ಯವಾಗಿ ಎರಡು ನದಿ ಹರಿತಾ ಇದೆ. ಒಂದು ಇದು ಪಿಂಡಾರಿ ನದಿ ಅಂತ, ಇದು ಅಲಕಾನಂದ ನದಿ ಅಂತ. ಇವೆರಡು ಕೂಡ ಇಲ್ಲಿ ಸಂಗಮ ಆಗ್ತಾ ಇದೆ. ಮತ್ತು ಇದನ್ನು ಈ ಥರ ದೂರದಿಂದ ನೋಡಿದಾಗ ಇದು ಕಿವಿಯ ಆಕಾರ ಕಾಣುತ್ತೆ. ಹಾಗಾಗಿ ಇದನ್ನು ಕರ್ಣಪ್ರಯಾಗ ಅಂತಲೂ ಕರೀತಾರಂತ ಸ್ಥಳೀಯರು ಹೇಳ್ತಾರೆ. ಈ ಕರ್ಣಪ್ರಯಾಗದಲ್ಲಿ ಟಿಫನ್ ಮಾಡೋಣ ಅಂತ ಬಂದೆ. ಇದು ಹಾಲು ಪರೋಟ, ಅಂದರೆ ಚಪಾತಿ ಇರುತ್ತಲ್ಲ, ಇದರೊಳಗಡೆ ಎಲ್ಲ ಆಲೂಗೆಡ್ಡೆ ಎಲ್ಲ ಹಾಕಿ ಅದ್ರ ಮೇಲೆಲ್ಲ ಈ ಥರ ಮಾಡಿ ಸುಟ್ಟು ಹಾಕಿ ಕೊಡ್ತಾರೆ. ಇದು ಇಲ್ಲಿ 50 ರೂಪಾಯಿ ಅಂತೆ. ಮತ್ತು ಇದು ಸಾಂಬಾರು ಥರ ಏನೋ ಮಾಡಿದ್ದಾರೆ, ಆಲೂಗೆಡ್ಡೆ ಎಲ್ಲ ಹಾಕಿ, ಮತ್ತು ಉಪ್ಪಿನಕಾಯಿ ಥರ ಏನೋ ಕೊಟ್ಟಿದ್ದಾರೆ. ಇದನ್ನು ಗುಜರಾತಲ್ಲಿದ್ದಾಗ ಒಂದು ಸಲ ತಿಂದಿದ್ದೆ, ತುಂಬ ಟೇಸ್ಟಿಯಾಗಿರುತ್ತಿದ್ದು. ಕರ್ಣಪ್ರಯಾಗ ನೋಡಿಕೊಂಡು ಇವಾಗ ನಂದಪ್ರಯಾಗ ಕಡೆ ಹೊರಟಿದ್ದೀವಿ. ಕರ್ಣಪ್ರಯಾಗದಿಂದ ನಂದಪ್ರಯಾಗ 25 ಕಿಲೋಮೀಟರ್ ಇದೆಯಂತೆ. ತುಂಬ ಹಪ್ಪಿದೆ, ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ, ತುಂಬ ಹಪ್ಪಿದೆಯಂತೆ. ಫ್ರೆಂಡ್ ನೋಡಿದರೆ ಆಲ್ರೆಡಿ ತುಂಬ ಸುಸ್ತಾಗ್ಬಿಟ್ಟವನೆ. ನನ್ನ ಸೈಕಲ್ ಲಗೇಜ್ ನೋಡಿದರೆ 40 kg ಲಗೇಜ್ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. 3 ಗಂಟೆ ಮೇಲೆ ಮಳೆ ಬರುತ್ತೆ, 3 ಗಂಟೆ ಒಳಗಡೆ ಎಲ್ಲ ತುಂಬ ಬಿಸಿಲಿರುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಡೌನ್ ಇದೆ ಗುರು, ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಸೈಕಲ್. ಫೈನಲ್ ಆಗಿ ನಾವು ಕರ್ಣಪ್ರಯಾಗದಿಂದ ನಂದಪ್ರಯಾಗಕ್ಕೆ ಬಂದಿದ್ದೀವಿ. ನಂದಪ್ರಯಾಗದಲ್ಲಿ ಅಲ್ಲಿ ಹರಿತಾ ಇರೋದು ಅಲಕಾನಂದ, ಇಲ್ಲಿ ನೋಡ್ತಾ ಇರೋದು ಇದು ಮಂದಾಕಿನಿ. ಇವೆರಡು ಕೂಡ ಇದೇ ಜಾಗದಲ್ಲಿ ಅಲ್ಲಾಗ್ತಾ ಇದೆ ನೋಡಿ. ಇವೆರಡು ಇಲ್ಲಿ ಸಂಗಮ ಆಗ್ತಾ ಇದೆ. ಹಾಗಾಗಿ ಇದನ್ನು ನಂದಪ್ರಯಾಗ ಅಂತ ಕರೀತಾರೆ. ನೋಡಿ ಹೇಗಿದೆ ಈ ಮಂದಾಕಿನಿ, ತುಂಬ ಫ್ರೆಶ್ ಆಗಿದೆ. ಅದು ತುಂಬ ಗಲೀಜಾಗಿ ಬರ್ತಾ ಇದೆ, ಯಾಕಂದರೆ ಅದು ತುಂಬ ಮೇಲ್ಗಡೆ ಎಲ್ಲ ಜಾಸ್ತಿ ಮಳೆ ಆಗ್ತಾ ಇದೆ ಅನಿಸುತ್ತೆ. ಸೊ ಹಾಗಾಗಿ ಅದು ತುಂಬ ರಭಸವಾಗಿ ಹರಿತಾ ಇದೆ, ಬೆಟ್ಟ ಗುಡ್ಡ ಮಣ್ಣನ್ನೆಲ್ಲ ಕೊಚ್ಕೊಂಡು. ಇದು ಇನ್ನೂ ನಿಧಾನಕ್ಕೆ ಹರಿತಾ ಇದೆ. ಇದು ಇನ್ನೊಂದು 15 ದಿನ ಈ ಕಡೆ ಎಲ್ಲ ಮಳೆ ತುಂಬ ಶುರುವಾಗುತ್ತಂತೆ. ಆಮೇಲೆ ಇದು ತುಂಬ ರಭಸವಾಗಿ ಹರಿಯುತ್ತೆ. ಸೊ ಇನ್ನು ಮುಂದೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲೇ ಒಂದು ಶಿವ ಮಂದಿರ ಇತ್ತು. ಶಿವ ಮಂದಿರದಲ್ಲಿ ಇವತ್ತು ಸೈಕಲೆಲ್ಲ ಇಲ್ಲೇ ಇದೆ. ಇವತ್ತು ಮಲಗ್ತಾ ಇರೋ ಜಾಗ ಇದೇ ಜಾಗದಲ್ಲಿ ಇವತ್ತು ಮಲಗ್ತಾ ಇದ್ದೀವಿ. ಅಲ್ಲಿ ಶಿವನ ದೇವಸ್ಥಾನ ಇದೆ, ಮುಂದೆಗಡೆ ನದಿ ರಭಸವಾಗಿ ಹರಿತಾ ಇದೆ, ತುಂಬ ಸೌಂಡ್ ಬರ್ತಾ ಇದೆ. ನೋಡಿ ಹೇಗಿದೆ ಎಲ್ಲ ಬೆಟ್ಟ ಗುಡ್ಡ. ಮಳೆ ಶುರುವಾಗಿದೆ ಆಲ್ರೆಡಿ. ಅಲ್ಲೇ ಇವತ್ತು ಇದೇ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ಮಲಗ್ತಾ ಇದ್ದೀವಿ. ಈ ಸ್ವಾಮೀಜಿಗಳು ಟೀ ಮಾಡ್ಕೊಂಡು ಕೊಟ್ಟರು.
ತುಂಬ ಹಸುವಾಗಿಬಿಟ್ಟಿದೆ. ಹುಡುಗ ಏನೋ ರೆಡಿ ಮಾಡ್ತಾ ಇದ್ದಾನೆ, ಅಡುಗೆ ಮಾಡ್ತಾ ಇದ್ದಾನೆ. ಟೊಮೊಟೊ ಎಲ್ಲ ಕಟ್ ಮಾಡಿದ್ದಾನೆ. ಖಾಲಿ ಇದೆ. ಇದರಲ್ಲಿ ಏನಿದೆ? ಏನೋ ಎಲೆಕೋಸೆಲ್ಲ ಕಟ್ ಮಾಡಿಬಿಟ್ಟು क्या करता है कुकिंग? ब्रो सब्जी बना रहा है, पत्ता गोभी बना रहा है और आलू बना रहा है। हाँ, और इसके साथ टमाटर पत्ता गोभी आलू, पत्ता गोभी, दिस इज पत्ता गोभी। ओके, ಕೋಸು ಎಲೆಕೋಸು ಪತ್ತಾ ಗೋಬಿ. दिस पत्ता गोभी। ಓಕೆ 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 ಏನೋ ಬೇಗ ಮಾಡಪ್ಪ, ತುಂಬ ಹಸುವಾಗಿಬಿಟ್ಟಿದೆ ನನಗೆ. ಎಲ್ಲ ಸೈಡಿಗೆ ಮಸಾಲ ಎಲ್ಲ ಇಟ್ಕೊಂಡಿದ್ದಾನೆ. ಅಕ್ಕಿ ಬೇರೆ ತಂದುಬಿಟ್ಟಿದ್ದಾನೆ. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾನೆ. ಓಕೆ, ಮಾಡು ಮಾಡು. ಒಳ್ಳೆ ಸ್ಮೆಲ್ ಬರ್ತಾ ಇದೆ ಕೋಸಿಂದು. ಆಲೂಗಡ್ಡೆ ಕಟ್ ಮಾಡಿಲ್ಲ, ಹಾಗೆ ಹಾಕ್ಬಿಟ್ಟಿದ್ಯಾ? क्या बोल रहा है? ಈ ರೋಡಲ್ಲಿ ಇಲ್ಲೊಂದು ಪಾಪು ನೀರು ಇಟ್ಕೊಂಡು ಮಾರ್ತಾ ಇದೆ. ಅಂದರೆ ಎಲ್ರಿಗೂ ನೀರು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದುಡ್ಡಿಗೆ. ಬಟ್ ನಾನು ಬರೋದು ನೋಡಿ, ಅಣ್ಣ ನೀವು ಫ್ರೀಯಾಗೆ ತಗೊಳ್ರಿ ನೀರನ್ನ, ದುಡ್ಡೇನು ಬೇಡ ಅಂತ ಹೇಳಿ ಒಂದು ಬಾಟ್ಲು ಕೊಡ್ತಾಯಿದ್ದಾರೆ. ಓಕೆ, ಇಲ್ಲ ಥ್ಯಾಂಕ್ ಯು ಪುಟ್ಟ. ನೋಡಿ ಪಾಪ 1 ಲೀಟ್ರು ನೀರು ಕೊಡ್ತು. ನನ್ನ ಹತ್ರ ನೀರಿರಲಿಲ್ಲ. ಥ್ಯಾಂಕ್ ಯು ಪುಟ್ಟ. ಕರ್ಣಪ್ರಯಾಗದಿಂದ ಜೋಶಿ ಮಠ ಹೋಗ್ತಾ ಇದ್ದೀನಿ. ಈ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಬಟ್ ಈ ಹೋಟೆಲ್ನಲ್ಲಿ ಒಂದು ಸ್ಪೆಷಲ್ಲಾಗಿದೆ. ಸ್ಪೆಷಲ್ ಏನಂತ ತೋರಿಸ್ತೀನಿ. ಫಸ್ಟು ಟಿಫನ್ ಮಾಡ್ತೀನಿ. ನಂದ ಪ್ರಯಾಗಿಂದ ಜೋಶಿ ಮಠ ಹೋಗ್ತಾ ಇದ್ದೆ. ಟಿಫನ್ ಮಾಡೋಣ ಅಂತ ನಿಲ್ಲಿಸ್ದೆ. ಇದು ಗುಜರಾತಿ ಹೋಟೆಲ್ಲು. ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಭಾರತದ ಎಲ್ಲ ಕಡೆಯಿಂದ ಜನಗಳು ಇಲ್ಲಿಗೆ ಬರ್ತಾರಲ್ವ. ಸೊ ಯಾವ ಸ್ಟೇಟಿಂದ ಬಂದಿದ್ದಾರೆ ಅವರೆಲ್ಲ ಎಲ್ಲ ಬರೆದೋಗಿದ್ದಾರೆ. ಸುಮಾರು ಜನ ಕನ್ನಡದವ್ರು ಬಂದಿದ್ದಾರೆ ಇಲ್ಲಿಗೆ. ನೋಡಿ, ಇಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಈ ಕಡೆ ಇನ್ನೂ ಸುಮಾರು ಕಡೆ ಬರೆದಿದ್ದಾರೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದು ಕಸ್ತೂರಿ ಕನ್ನಡ, ಶಿವನಿಂದಲೇ ಹಾದಿ, ಶಿವನಿಂದಲೇ ಅಂತ್ಯ ಅಂತ. ಮತ್ತು ನಮ್ಮ ದುರ್ಗಾ ಬಾಯ್ಸ್ ಇಲ್ಲಿಗೆ ಬಂದಿದ್ದಾರೆ, ಚಿತ್ರದುರ್ಗದವರು. ನೋಡಿ, ಇದು ಬರೆದಿದ್ದಾರೆ. ಇಲ್ಲೂ ಬರೆದಿದ್ದಾರೆ ಶಿವ ಇಲ್ಲದ ಜೀವ ಶಿವ ಅಂತ. ಮತ್ತು ಇಲ್ಲೂ ಬರೆದಿದ್ದಾರೆ ನೋಡಿ. ಇವಾಗ ನಾನು ಬಂದಿದ್ದೀನಿ ಅಲ್ವಾ, ಇವಾಗ ನಾನು ಏನಾದರೂ ಬರೀಬೇಕು. ಅಣ್ಣವರು ಮಾರ್ಕ ಕೊಡ್ತಾ ಇದ್ದಾರೆ, ತಗೊಂಡು ಏನು ಬೇಕಾದರೂ ಬರೀ, ಬೋರ್ಡೆಲ್ಲ ನಿಂದೆ ಅಂತ. ಏನು ಬರೀಬೇಕು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಬರೆಯೋಣ ಅಂತ. ಇವಾಗ ಎಲ್ಲೂ ಜಾಗ ಸಿಗ್ತಾ ಇಲ್ಲ ಗುರು ಬರೆಯೋದಕ್ಕೆ. ಎಲ್ಲಿ ಬರಿಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇಲ್ಲಿಗೆ ಬಂದರೆ ಬರಿಬೇಕಂತ ಇಲ್ಲಿ. ಓಕೆ, ಬರೆಯೋಣ. ಏನು ಬರಿಬೇಕಂತ ಗೊತ್ತಾಗ್ತಾ ಇಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ಅಣ್ಣವರು ಇದೇ ಜಾಗದಲ್ಲಿ ಜಾಗ ಕೊಟ್ಟಿದ್ದಾರೆ. ಇಲ್ಲೇ ಬರೆದ್ಬಿಡಿ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಕುವೆಂಪು ಅವ್ರು ಬರೆದಿದ್ದಾರೆ. ಅದ್ರ ಪಕ್ಕದಲ್ಲಿ ನಾನು ಬರೆಯೋಣ. रिकॉर्डिंग हो रहा है भैया? हाँ, अच्छा। लगवा दीजिए भैया। हाँ, बना हो जाएगा। ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅಂತ ಬರೆದೆ. ಅದರ ಕೆಳಗಡೆ ಡೋಂಟ್ ಶೇರ್ ಯುವರ್ ಬಿಗ್ ಡ್ರೀಮ್ ವಿತ್ ಸ್ಮಾಲ್ ಮೈಂಡೆಡ್ ಪೀಪಲ್, ಸ್ವೀಟ್ ಅಟ್ ಸಂತ ಕನ್ನಡಿಗ ಅಂತ ಬರೆದಿದ್ದೀನಿ. ಇವತ್ತಲ್ಲೂ ಕೂಡ ತುಂಬ ಜನ ಹೆಲ್ಪ್ ಮಾಡಿದರು. ಅಪರೂಪಕ್ಕೆ ಉತ್ತರಾಖಂಡಲ್ಲಿ ಗುಜರಾತ್ ಹೋಟೆಲ್ ಸಿಕ್ತು. ಸೊ ಇಲ್ಲೂ ಕೂಡ ಅದೇ ಮೈಂಡ್ಸೆಟ್ ಇರೋರು ಪೀಪಲ್ ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಇವರ ನಾಮ राजेश।
ಇವ್ರು ಬಂದ ತಕ್ಷಣ ದುಡ್ಡು ಕೇಳಿಲ್ಲ, ಏನೂ ಕೇಳಿಲ್ಲ, ಫ್ರೀಯಾಗಿ ಊಟ ಮಾಡು, ಟಿಫನ್ ಮಾಡು ಅಂತ ಹೇಳಿದ್ರು. ಅದೇ ಕಟ್ಕೋಬೇಕು 120 ಅಂತೆ, ಬಟ್ ನನಗೆ ಫ್ರೀಯಾಗಿ ಕೊಟ್ಟರು. ಥ್ಯಾಂಕ್ ಯು ಸರ್, बहुत ಧನ್ಯವಾದ. ಮತ್ತು ಈ ಹೋಟೆಲ್ನಲ್ಲಿ ನಾಷ್ಟನೂ ಕೂಡ ಫ್ರೀಯಾಗಿ ಕೊಟ್ಟು ಇದೇನೋ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಬಿಸ್ಕೆಟು, ಜ್ಯೂಸು, ಮೌಂಟೇನ್ ಡ್ಯೂ ಮತ್ತು ನೀರು ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಗುರು. ಇವತ್ತೇನೋ ಒಂಥರ ಸ್ಪೆಷಲ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಬಹುತ್ ಧನ್ಯವಾದ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ತುಂಬ ದಿನಕ್ಕೂ ಒಂದು ಡಿಫ್ರೆಂಟಾಗಿರೋ ಹೋಟೆಲ್ ನೋಡಿದ್ರು, ತುಂಬ ಖುಷಿ ಆಯಿತು. ಸೊ ಇವಾಗ ಇಲ್ಲಿಂದ ಜೋಶಿಮಠ್ ಕಡೆ ಹೊರಡಬೇಕು. ಥ್ಯಾಂಕ್ ಯು ಸರ್, ಧನ್ಯವಾದ, ಬಹುತ್ ಧನ್ಯವಾದ. ಈ ಹೋಟೆಲ್ ನೇಮ್ ತೋರಿಸ್ತೀನಿ ನೋಡಿ, ಕಾಟ್ಯಾವಾಡಿ ಹೋಟೆಲ್ ಇದು. ಯಾರಾದರೂ ಈ ಕಡೆ ಬಂದರೆ ಈ ಹೋಟೆಲಿಗೆ ಬಂದು ಕನ್ನಡನೆಲ್ಲ ಕ್ಲಿಯರಾಗಿ ಬರೆದೋಗ್ಬೋದು. ಇಲ್ಲಿ ಸೈಕಲ್ ಇಲ್ಲಿದೆ. ಸಂಜೆ 7 ಗಂಟೆ ಆದ ನಂತರ ಒಂದು HP ಪೆಟ್ರೋಲ್ ಪಂಪ್ ಸಿಕ್ತು. ಇವತ್ತು ಇಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ. ಇವತ್ತು ಜೋಶಿಮಠ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ತುಂಬಾ ಅಪ್ಪಿದೆ. ನಾಳೆ ಬೇಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಬೆಳಗ್ಗೆ ಒಂದು 6:30 7 ಗಂಟೆಗೆ ಹೊರಡ್ತಾ ಇದ್ದೀವಿ. ಇವತ್ತು ಇದೇ ಜಾಗದಲ್ಲಿ ಮಲ್ಕೊಳ್ತಾ ಇದ್ದೀವಿ, HP ಪೆಟ್ರೋಲ್ ಪಂಪಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.